ಓಂ ಗುರುಭ್ಯೋ ನಮಃ. ಮೇಷರಾಶಿ ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. 8ನೇ ತಾರೀಖಿನಿಂದ 21ನೇ ತಾರೀಖಿನ ತನಕ ಪಿತೃಪಕ್ಷ ಪ್ರಾರಂಭವಾಗುತ್ತದೆ. ಅಷ್ಟೂ ದಿನಗಳಲ್ಲಿ ಪಿತೃತರ್ಪಣ, ಪಿತೃಗಳ ಪೂಜೆ ಮಾಡುವಂಥದ್ದಾಗಿರುತ್ತೆ. 22ನೇ ತಾರೀಖಿನಿಂದ ಆಶ್ವಯುಜ ಮಾಸದ ಮೊದಲ ನವರಾತ್ರಿ ದಿನಗಳು ಪ್ರಾರಂಭವಾಗಿ ದೇವಿಯ ಆರಾಧನೆ 10 ದಿನಗಳ ಕಾಲ ನಡೆಯಲಿದೆ. ಮಹಾಮಾತೆಯನ್ನು ಪೂಜಿಸಿ ಧನ್ಯರಾಗಿ. ಗೋಚಾರ ಫಲದಿಂದ ಮೇಷರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮುಖ್ಯವಾಗಿ ಶನಿಯ ವಕ್ರ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಪ್ರಾರಂಭವಾಗಿದೆ. ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಇದೆ. ಸಿಂಹ ರಾಶಿಯಲ್ಲಿ ಕೇತು ಮತ್ತು ಶುಕ್ರ ಗ್ರಹ ಇದ್ದಾರೆ. ಸೆಪ್ಟೆಂಬರ್ 15ನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು. ಸೆಪ್ಟೆಂಬರ್ 17ನೇ ತಾರೀಖಿನ ನಂತರ ಸೂರ್ಯಗ್ರಹ ಕನ್ಯಾ ರಾಶಿಗೆ ಪ್ರವೇಶದ ಜೊತೆಗೆ ಬುಧಗ್ರಹವೂ ಕೂಡ ತನ್ನ ಸ್ವಂತ ಮನೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಿದ್ದಾರೆ. 13ನೇ ತಾರೀಕು ಮಂಗಳ ಗ್ರಹವು ತುಲಾ ರಾಶಿಗೆ ಪ್ರವೇಶ ಆಗ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಣವಿದೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಚಂದ್ರಗ್ರಹಣವಿದೆ. ಭಾರತದಲ್ಲಿ ಗೋಚಾರವಿದೆ. 21ನೇ ತಾರೀಕು ಸೂರ್ಯಗ್ರಹಣವಿದೆ. ಆದರೆ ನಮ್ಮ ಭಾರತದಲ್ಲಿ ಗೋಚಾರ ಇರುವುದಿಲ್ಲ. ಈ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಫಲಗಳಿದೆ. ವೃತ್ತಿ ಮತ್ತು ಹಣಕಾಸು ನೋಡೋದಾದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುನ್ನ ಯೋಚಿಸಿ ಹಣ ಹೂಡಿಕೆ ಮಾಡಿ. ಮೊದಲಿಗೆ ರಾಶಿಗಳ ಮೇಲೆ ಗ್ರಹ ಸಂಚಾರ ಹೇಗಿದೆ ಅಂತ ತಿಳಿದುಕೊಳ್ಳೋದಾದರೆ, ನಿಮಗೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾರೆ. ಅಚ್ಚರಿ ಮೂಡಿಸುವಂತಹ ಲಾಭಗಳನ್ನು ಕೊಡ್ತಾರೆ. ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಅನುಕೂಲವಾಗುವ ರೀತಿಯಲ್ಲಿ ಪರಿಸ್ಥಿತಿ ನಿವಾರಣೆಯಾಗುತ್ತದೆ. 6ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ಇರೋದ್ರಿಂದ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಶ್ರೇಯಸ್ಸು ಸಿಗುವಂಥದ್ದಾಗುತ್ತೆ. ಪ್ರಯತ್ನ ಪಡಿ, ಪ್ರಯತ್ನದಿಂದಲೇ ಯಶಸ್ಸು ಸಿಗೋದು. ಮತ್ತೊಂದೇನೆಂದರೆ, ಶನಿಗ್ರಹ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ತೊಂದರೆ ಎಂಬುದು ಇದೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಖರ್ಚು ಹೆಚ್ಚಾಗಿರೋದ್ರಿಂದ ಸತತವಾಗಿ ನಿಮ್ಮ ಪ್ರಯತ್ನದಿಂದ ಉದ್ಯೋಗದಲ್ಲಿ ಶ್ರೇಯಸ್ಸು ಸಿಗುವಂತಾಗುತ್ತದೆ. ನೀವು ಸೋಲನ್ನು ಒಪ್ಪಿಕೊಳ್ಳದಿರುವ ಛಲವಾದಿಗಳು. ಪ್ರೀತಿ ಅಂತ ಬಂದಾಗ ಅತಿಯಾದ ಪ್ರೀತಿ ತೋರಿಸ್ತೀರ. ದ್ವೇಷ ಅಂದಾಗ ಅತಿಯಾದ ದ್ವೇಷಿಯೂ ಆಗ್ತೀರ. ಮತ್ತೆ 3ನೇ ಮನೆಯಲ್ಲಿ ಗುರುಗ್ರಹ ಇದೆ. ನಿಮಗೆ ವೃಥಾ ತಿರುಗಾಟದ ಸಮಸ್ಯೆ. ಯಾವುದೇ ಕೆಲಸಕ್ಕೆ 2-3 ಸಲ ತಿರುಗಾಡಿದರೆ ಮಾತ್ರ ಕೆಲಸಗಳು ಆಗುವಂಥದ್ದಾಗಿದೆ. ಇನ್ನು ಶುಕ್ರ ಗ್ರಹ ಸಿಂಹ ರಾಶಿಯಲ್ಲಿ ಇರೋದರಿಂದ ಪೂರ್ವಜನ್ಮದ ಪುಣ್ಯ ಸ್ಥಾನ ಲಭಿಸುತ್ತೆ. ಪ್ರೀತಿ, ಪ್ರೇಮ, ವಿಶ್ವಾಸ ಗಳಿಕೆಯಾಗುತ್ತದೆ. ಕೇತುವಿನ ಸಿಂಹ ರಾಶಿ ಸಂಚಾರದಿಂದ ಗೊಂದಲ, ಕನ್ಫ್ಯೂಷನ್ ಆಗುವಂಥದ್ದು. ಮಕ್ಕಳ ಬಗ್ಗೆ ಗಮನ ಹರಿಸುವಿಕೆ ದೂರವಾಗುವಂಥದ್ದು ಆಗುತ್ತೆ. ದೋಷ ಪರಿಹಾರಾರ್ಥವಾಗಿ ಗಣಪತಿಯನ್ನು ಪೂಜೆ ಮಾಡಿ ಮತ್ತು ಸಂಕಷ್ಟಹರ ಗಣಪತಿ ಪೂಜೆ ಮಾಡಿಸಿ. ಪ್ರೀತಿ ಪ್ರೇಮದಲ್ಲಿ ಜಯ ಸಿಗುತ್ತೆ. ಕೇತುವಿನ ಶಾಂತಿಯಾಗುತ್ತದೆ. ಇನ್ನು ನಿಮ್ಮ ರಾಶ್ಯಾಧಿಪತಿ ಕುಜ 13ನೇ ತಾರೀಕು 7ನೇ ಮನೆಯ ತುಲಾ ರಾಶಿಗೆ ಪ್ರವೇಶ ಆಗ್ತಿದ್ದಾರೆ. ಕುಜ ಆವೇಶಪರರು. ನೀವು ಆಡುವ ಮಾತಿನಲ್ಲಿ ಸ್ವಲ್ಪ ಹಿಡಿತ ಸಾಧಿಸಿ. ಮನೆಯಲ್ಲಿ ಆಗಬಹುದು ಅಥವಾ ಸ್ನೇಹಿತರಲ್ಲಾಗಬಹುದು. ಎಚ್ಚರಿಕೆಯಿಂದ ಮಾತನಾಡಿ. ಪ್ರೀತಿಯನ್ನು ಹೃದಯದಲ್ಲಿರಿಸಿ
ಸ್ನೇಹ ಹಸ್ತವನ್ನು ಚಾಚಿ ಒಳ್ಳೆಯದಾಗುತ್ತದೆ. ನಿಮಗೆ ರಾಹುಗ್ರಹ, ಬುಧಗ್ರಹ ಮತ್ತು ಸೂರ್ಯಗ್ರಹ ಅನುಕೂಲಕರವಾಗಿದೆ. ಶನಿ ಕ್ರೂರನಾದ್ದರಿಂದ ಅವರ ಆರಾಧನೆ ಮಾಡಿ, ಜೊತೆಗೆ ತಿಂಗಳಿಗೆ 1 ಸಾರಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿ, ಭಗವಂತನ ಸಚ್ಚರಿತೆಯನ್ನು ಕೇಳಿ ಕ್ರೂರವಾದಂತಹ ಶನಿ ಶಾಂತವಾಗ್ತಾರೆ ಅಂತ ಹೇಳ್ತಾ, ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರಗಳು.